ಎಷ್ಟೊಂದು ಬಂದಿದ್ದೀರಾ? 500. ಏನು ಹೆಸರು? ವಿಕ್ರಮ್ಮ ಅವರೇ, ನಾನು ಯಾರು ಗೊತ್ತಾ? ಗೊತ್ತಿಲ್ಲ. ಏನಕ್ಕೆ ಬಂದಿದ್ದೀರಾ? ಈಗ ಕೊಡ್ತಾರೆ, ಆಚೆ ಬರ್ಕೊಡಲ್ಲ. ಇಲ್ಲ, ಬೇರೆ ಹಿಂದಕ್ಕೆ ಇನ್ಯಾವ್ಯಾವ್ದು ಬೇರೆ ಕಡೆ ಬರ್ಕೊಡ್ತಾರೆ? ಮಾತ್ರೆ ಬೇರೆ ಕಡೆ ಬರ್ಕೊಡ್ತಾರೆ, ಆಚೆ ತಗೊಳ್ರಿ ಅಂತಾರ. ಒಂದೊಂದು ಮಾತ್ರೆ ಆ ಕಡೆಗೆ ತಗೊಳ್ರಿ ಅಂತಾರೆ. ಹೌದಾ? ಇದ್ದವು ಇಲ್ಲೇ ಕೊಡ್ತಾರೆ. ಬಟ್ ಎಲ್ಲ ಕೊಡ್ಬೇಕಲ್ಲ ನಿಮಗೆ, ಆಚೆ ಕಡೆ ಬರ್ಕೊಡ್ಬಾರ್ದಂಗೆ. ಇವಾಗ ಎಷ್ಟೊತ್ತಾಯ್ತು ಲೈನಲ್ಲಿ ನಿಂತ್ಕೊಂಡು? ಭಾಳ ಹೊತ್ತಾಯ್ತಾ? 7 ಗಂಟೆ ಬಂದವು ಲೈನಲ್ಲಿ ನಿಂತ್ಕೊಂಡು. ಅದರ್ವೈಸ್ ಎಮರ್ಜೆನ್ಸಿ ಬೇರೆ ಹೌ ಕ್ಯಾನ್ ವಿ ಯಾರಾದ್ರು ರೆಕಾರ್ಡ್ ಮಾಡ್ಬೋದಾ? ಆಗ್ತಿಲ್ಲ ಮೇಡಮ್. ಮೇಲೆ ಮುಚ್ಚಳ ಇದೆ ನೋಡ, ಚೆಕ್ ಮಾಡಿ. ಒಂಚೂರು ಮೇಡಮ್, ಒಂಚೂರು ಮೇಡಮ್. ಡಾಕ್ಟ್ರು ಚೆನ್ನಾಗಿ ನೋಡ್ತಾ ಇದ್ದಾರೆ ನಾವು. ಹಾಯ್, ಮಾತಾಡಿಸ್ಲಾ? ಏನು ಹೆಸರು? ಸಂಗೀತ. ಕಾಲೇಜು, ಸ್ಕೂಲು ಹೋಗಲ್ಲ ಬಿಟ್ಟು ತೋರಿಸ್ಕೊಂಡು ಶಾಲೆಗೆ ಹೋಗ್ಬೇಕಲ್ಲವ. ನೀವು ಓದಕ್ಕೆ ಬಿಡಿಸ್ತಿಲ್ವಾ? ಮನೆ ಕಳಿಸ್ತಿಲ್ವ? ನೀನು ಓದಕ್ಕೆ ಇಂಟ್ರೆಸ್ಟ್ ಇದೆಯಾ? ನಿಮ್ಮ ಮನೆಯಿಂದಲೇ ಕುತ್ಕೊಂಡು ನೀನು ಎಕ್ಸಾಮ್ ಪಾಸ್ ಮಾಡ್ತೀನಿ ಇಷ್ಟಲ್ಲ. ನೀನೇನಾದ್ರು ಓದಿದ್ರೆ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡಿ ನಿಮ್ಮ ಮನೆಯಿಂದ ಹೋಗ್ತೀಯ ಅಂತಂದರೆ ನಾನು ಹೆಲ್ಪ್ ಮಾಡ್ತೀನಿ. ತಾಯಿ ನಂಬರ್ ತಗೊಳ್ಳಿ. ನಮ್ಮ ಇವರು ಡಿ ಡಿ ಅವರೇ, ನೀವು ಓದಬೇಕು ಅಂತ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಓದು. ಪರವಾಗಿಲ್ಲ, ನೀನು ಚಿಕ್ಕ ಕ್ಲಾಸಿಂದಾನೇ ಓದು. ನಿಮ್ಮ ಮನೆಯಲ್ಲೇ ತಾನೇ ಓದೋದು ಅಲ್ವಾ? ಬಟ್ ನೀವು ಓದಬೇಕು. ನೀವು ಓದಿದ್ರೆ ನಾಳೆ ನೀವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದು. ಕಂಪ್ಯೂಟರ್ ಬಂದರೆ, ಲ್ಯಾಪ್ಟಾಪ್ ಬಂದರೆ, ನಿಮಗೆ ಏನು ಸಹಕಾರ ಬೇಕು ಎಲ್ಲವನ್ನೂ ಕೊಡಿಸ್ತೀನಿ ನಾನು. ಆಯಿತಾ? ಡೆಲಿವರಿ ವಾರ್ಡ್ಗಳಲ್ಲಿ, ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಕ್ಕಳು ಹುಟ್ಟಿದಾಗ ದುಡ್ಡು ಕೇಳೋದು ಸಹಜ ಅನ್ನೋ ಒಂದು ಯಾವಾಗಲೂ ನಾವು ಕೇಳ್ಪಡ್ತೀವಿ. ಸೊ ಹಾಗಾಗಿ ನಾನು ಪ್ರತಿಯೊಂದು ಪೇಷಂಟ್ ಹತ್ರ ಮಾತಾಡ್ತೀನಿ. ಮಗು ತಂದು ಕೊಟ್ಟಾಗ ದುಡ್ಡು ಕೊಟ್ಟವಳ್ತಾರ. ಒಳಗಡೆ ಎಲ್ಲ ಪೇಷಂಟ್ಸ್ ನನಗೆ ಹೇಳಿದ್ರು, ಮೇಡಮ್ ನಾವು ಯಾರು ದುಡ್ಡು ಕೊಡಲಿಲ್ಲ ಅಂತ. ಬಟ್ ಆಚೆ ಕಡೆ ಒಂದಷ್ಟು ಜನ ಹೇಳಿದ್ರು, ಮೇಡಮ್ 2,500 ಗಂಡು ಮಗುಗೆ 1,500 ಹೆಣ್ಮಗುಗೆ ಅಂತ. ಬಟ್ ನಾನು ಇಲ್ಲಿ ಪೇಷಂಟ್ಸ್ನ ಕೇಳಿದಾಗ ಯಾರೂ ಹೇಳಲಿಲ್ಲ. ಆಮೇಲೆ ಎರಡನೇದು, ಪೇಷಂಟ್ಸ್ಗೆ ನಾನು ಡಾಕ್ಟ್ರು ಹೇಗೆ ನೋಡ್ಕೊಳ್ತಾರೆ, ಡಾಕ್ಟ್ರುಗಳು ನೋಡೋದ್ರಲ್ಲಿ ಯಾವುದೇ ಥರ ಕಂಪ್ಲೇಂಟ್ ಮಾಡಿಲ್ಲ. ಬಟ್ ಇಲ್ಲಿ ಆಚೆ ಕಡೆ ಆ ಕ್ಯೂ ನೋಡಿದ್ದೀನಲ್ಲ, ಅದು ಭಾಳ ದುರಂತ. 9 ತಿಂಗಳು, 7 ತಿಂಗಳು, 8 ತಿಂಗಳು ಗರ್ಭಿಣಿಯರು, ತಾಯಂದಿರು, ಮಕ್ಕಳನ್ನ ಎತ್ಕೊಂಡಿರೋರು ಆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅದು ತುಂಬಾ ದುರಂತ. ಅದು ಆಗಬಾರ್ದು. ಇಟ್ ಶುಡ್ ನಾಟ್ ಹ್ಯಾಪನ್. ಆಕ್ಚುಲಿ ಹೆರಿಗೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ನೀವು 3 ಅಲ್ಲ 10 ಕೌಂಟರ್ ಮಾಡಿ, ಬಟ್ ಆ ದುಸ್ಥಿತಿಯಲ್ಲಿ ಬರಬಾರ್ದು.
ಯಾಕೆಂದ್ರೆ ಅದ್ ನೋಡಿದಾಗ ಎಷ್ಟು ಪೆಥೆಟಿಕ್ ಅನಿಸ್ತಾ ಇತ್ತು ನನ್ಗೆ. ಇವತ್ತು ಹೇಳಿದೀನಿ ನಾನು, ನಾಳೆ ನಾನು DC ಆಫೀಸಲ್ಲಿ ರಿವ್ಯೂ ತಗೊಳಕ್ ಮುಂಚೆ ಕೌಂಟರ್ಸ್ ಆಗ್ಬೇಕು, 3 ಅಲ್ಲ 5 ಮಾಡಿ, ಬಟ್ ಆ ವ್ಯವಸ್ಥೆಗೆ ಬರಬಾರ್ದು. ಅಂಡ್ ಇನ್ ಮುಂದೆ ಹಂಗ್ ನಡಿಕೂಡ್ದು. ಅದು ಬಹಳ ಅದು ಒಂದು ದುರಂತ ಅದು. ಯಾಕೆಂದ್ರೆ ತುಂಬ ಗರ್ಭಿಣಿ 4 ತಾಸು ಲೈನಲ್ಲಿ ನಿಂತ್ಕೊಂಡು ಒಂದು ಚೀಟಿಗೆ ನಿಂತ್ಕೋಬೇಕು ಅಂದ್ರೆ ವಾಟ್ ಇಸ್ ದಿಸ್? ಇಟ್ ಇಸ್ ನಾಟ್ ರೈಟ್, ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇದಕ್ಕಿಂತ ಮುಂಚೆ ಲೋಕಾಯುಕ್ತರು ಬಂದಿದ್ರು, ಅವತ್ತು ಕೂಡ ಇದನ್ನೇ No. ಹೇಳಿದ್ರು, ಆದ್ರೆ ಇನ್ನೂ ಕೂಡ ಅದು ರೆಡಿ ಆಗಿಲ್ಲ. No, it will happen. It will happen. Otherwise, action will be initiated. I will write to the authority. I will not. ಅಂದ್ರೆ ನಾನೊಂದು ತಾಯಿಯಾಗಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅದನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. ಅಂಡ್ ಐ ವಿಲ್ ಬ್ರಿಂಗ್ ಇಟ್ ಟು ದ DC tomorrow. ನಾನು ಬರೋ ಅಷ್ಟರಲ್ಲಿ ಇವ್ರು ಕೌಂಟರ್ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದು ನಾನು ಚೆಕ್ ಮಾಡಿದ್ದೀನಿ. ಇಲ್ಲಿ ಗರ್ಭಿಣಿಯರ, ಬಾಣಂತಿಯರ ವಾರ್ಡಲ್ಲಿ ಬಿಸಿನೀರು ಎಲ್ಲವೂ ಪೂರೈಕೆ ಇದೆ. ತಣ್ಣೀರು, ಕುಡಿಯುವಂತ RO ವಾಟರ್ ಪ್ರತಿಯೊಂದು ಪೂರೈಕೆ ಇದೆ. ಸೊ ಹಾಗಾಗಿ ಒಂದೇನಂತಂದ್ರೆ, ಆಮೇಲೆ ಕೆಲಸ ಮಾಡುವಂತ ಮಹಿಳೆಯರಿದಾರಲ್ಲ, ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ಮಹಿಳೆಯರಿಗೆ ಈ PF, ESI ಇವೆಲ್ಲ ಸರಿಯಾಗಿ ಬರುವುದಿಲ್ಲ, ಸಂಬಳ ಸರಿಯಾಗಿ ಬರುವುದಿಲ್ಲ, ಕೆಲವೊಂದು ಶಿಫ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಇದನ್ನೆಲ್ಲವೂ ಹೇಳಿದ್ದಾರೆ. ಅದನ್ನೆಲ್ಲವೂ ಸರಿಪಡಿಸ್ಲಿಕ್ಕೆ ಹೇಳಿದ್ದೀನಿ. ಮತ್ತೆ ಯಾವ ಏಜೆನ್ಸಿ ಕರೆಕ್ಟ್ ಟೈಮಿಗೆ ಅಥವಾ ಅವ್ರಿಗೆ ಕೊಡಬೇಕಾಗಿರೋ PF, ESI ಇಲ್ಲ, ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಕ್ರಮ ತಗೊಳ್ಳಿ ಅಂತಾನೂ ನಾನು ಹೇಳಿದ್ದೀನಿ. ನಾಳೆ DC ಅವರ ಸಮ್ಮುಖದಲ್ಲೂ ಸಹ ಅವ್ರು ಯಾರು ಇಷ್ಟು ವರ್ಷ ಇಷ್ಟು ತಿಂಗಳು ಇಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಕೊಡದೆ ಹೋಗಿದ್ರೆ ಅವ್ರ ಮೇಲೆ ಕ್ರಮ ಆಗತ್ತೆ. ಮತ್ತೆ ನಾನು ಇಲ್ಲಿ ಸೆಕ್ಷನ್ಸ್ ಎಷ್ಟಾಗತ್ತೆ, ಡೆಲಿವರಿ ಎಷ್ಟಾಗತ್ತೆ, ನಾರ್ಮಲ್ ಡೆಲಿವರಿ ಅದನ್ನೆಲ್ಲಾನು ನಾನು ಚೆಕ್ ಮಾಡಿದೆ. ಯಾಕಂದ್ರೆ ಡೆಲಿವರಿ ಟೈಮ್ಗೆ ವೇಟ್ ಮಾಡಿದೆ. ಬಟ್ ಆದ್ರೆ 1000 ಡೆಲಿವರಿ ಆದ್ರೆ ಅಟ್ಲೀಸ್ಟ್ 650-700 ನಾರ್ಮಲ್ ಮಾಡ್ತಾರೆ, ಮಿಕ್ಕಿದೊಂದು 300-350 ಸಿಸೇರಿಯನ್ಗೆ ಹೋಗುತ್ತೆ. ಸೊ ಆ ಒಂದಿನ ಸಂಖ್ಯೆನೂ ನಾನು ಹೆಚ್ಚಿಗೆ ನೋಡಿದ್ದೀನಿ. ಮತ್ತೆ ಕೆಲವೊಂದು ತಾಯಂದಿರ ಹತ್ರ ಹೆಣ್ಣು ಮಗಳು, 2ನೇ ಹೆಣ್ಣು ಮಗಳಾಗಿದ್ದಾಳೆ. ಸೊ ಗಂಡನ ಮನೆಯಲ್ಲಿ ಏನಾದ್ರು ತೊಂದರೆ ಆಗತ್ತಾ, ಅಥವಾ ಅವ್ರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸ್ತಿದಾರಾ, ಅಂಗನವಾಡಿ ಅವರೆಲ್ಲ ಹೋಗಿ ಅವ್ರ ಹತ್ರ ಮಾಡಿಸ್ಬೇಕು, ಆಶಾ ಕಾರ್ಯಕರ್ತರು. ಅದನ್ನೆಲ್ಲ ನಾನು ಅವ್ರ ವಿಚಾರಿಸಿ ಗಮನಕ್ಕೆ ತಗೊಂಡಿದ್ದೀನಿ. ಮತ್ತೆ ಇವರು ICUಗಳಲ್ಲಿ ನೀರಿನ ಸೌಲಭ್ಯ ಹೇಗಿದೆ, 2ನೇದು ಇವರು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರ, ಸ್ಟೆರಿಲೈಸೇಷನ್ ಪ್ರೋಟೋಕಾಲು. ಯಾಕಂದ್ರೆ ಇವ್ರು ಯಾವುದೇ ಒಂದು ಔಷಧಿಗಳನ್ನ ಕೊಡ್ಬೇಕಾದ್ರೆ ಔಷಧಿಗಳು ರೆಫ್ರಿಜರೇಷನ್, ಸ್ಟೋರೇಜು, ಮತ್ತೆ ಸ್ವಾಬ್ ಟೆಸ್ಟು, ಕಲ್ಚರಲ್ ಟೆಸ್ಟ್. ಯಾಕಂದ್ರೆ ಕೆಲವೊಂದ್ಸಲ ಇವ್ರು OT ತುಂಬಾ ಇನ್ಫೆಕ್ಷನ್ ಆಗಿರುತ್ತೆ, ತಾಯಿ ಹೋದ್ಮೇಲೆ ಗುಣಮುಖ ಆಗುದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಕಂಟಾಮಿನೇಷನ್ ಆಗಿರುತ್ತೆ. ಸೊ ಹಾಗಾಗಿ OTಗಳನ್ನೆಲ್ಲ ಎಷ್ಟು ದಿನಗಳಿಗೆ ಒಂದ್ಸಲ ಇವರು ಕಲ್ಚರ್, ಸ್ವಾಬ್ ಟೆಸ್ಟ್ ಮಾಡಿ ಹೇಗೆ ಅವ್ರು ಸ್ಟೆರಿಲೈಸೇಷನ್ ಮಾಡ್ತಾರೆ, ಪ್ರತಿಯೊಂದು ರಿಪೋರ್ಟ್ನು ನಾನು ಕೇಳಿದ್ದೀನಿ. ಈವನ್ ವಾಟರ್ ಕ್ವಾಲಿಟಿ ರಿಪೋರ್ಟ್ ಸಹ ನಾನು ಕೇಳಿದ್ದೀನಿ. ಹೇಳ್ದೆ ಮೇಡಮ್ ಅವರಿಗೆ ಹೇಳಿದ್ದೀನಿ. ಅದೇ ಹೇಳ್ದೆ, ಇಲ್ಲಿ ಗಂಡ್ ಮಗು ಆಗಿದೆ 2,500, ಹೆಣ್ಮಗು ಆದ್ರೆ 1,500 ತಗೊಂತಾರೆ ಅಂತ ಹೇಳ್ದೆ. ಅದು ಯಾತಕ್ಕೆ ಇದ್ರೇನು 50, 100 ಅದಕ್ಕೆ ಇದಕ್ಕೆ ಸಿಸ್ಟರ್ ಆಯಾ ಅವರಿಗೆಲ್ಲ ಕೊಡ್ಬೇಕು. ಚೀಟಿ ಮಾಡ್ಸೋರಿಗೇನೋ ಮತ್ತೆ ಹೊಸ ಚೀಟಿ ಮಾಡಿಸ್ಬೇಕು, ಸೀಲ್ ಹಾಕಿಸ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ. ಮತ್ ನಾವು ಹೋಗಿದ್ರೆ ಅಲ್ಲಿ ಇಲ್ಲ ಸೀಲ್ ಹಾಕ್ಸಲ್ಲ, ಹೊಸ ಚೀಟಿನೇ ಮಾಡ್ಬೇಕು ಅಂತ ಹಂಗೆಲ್ಲ ಮಾಡ್ತಾರೆ ಸರ್. ಮೆಡಿಸಿನ್ ಎಲ್ಲ ಹೊರಗಿಂದಾನೆ ಬರ್ತಿ ಕೊಡೋದು. ಶಬಾನ ಈಗ ಪ್ರೆಗ್ನೆಂಟ್ ಅವರಿಗೆ ಬೇರೆ, ಇದಕ್ಕೆ ಬೇರೆ ಕೌಂಟರ್ ಮಾಡ್ತಾರೆ. ಎಷ್ಟೊತ್ತಂದ್ರೆ ನಿಲ್ಲಕ್ಕಾಗಲ್ಲ. ತುಂಬಾ ಸೀರಿಯಸ್ ಇರ್ತಾರೆ, ಆದ್ರೂ ಅವ್ರು ಬಿಡಲ್ಲ ತಪ್ತಾರೆ ಇರ್ತಾರೆ. ಇಲ್ಲಿ ಅವ್ರು ಬೀಳೋದು ಉಂಟು ಇಲ್ಲಿ. ಹಂಗಾಗಿ ಕೌಂಟರ್ ಬೇರೆ ಬೇರೆ ಮಾಡ್ಕೊಟ್ರೆ ಒಳ್ಳೇದು ಅಂತ ನಾನು ತುಂಬಾ ಹೊತ್ತಿಂದ ನಿಲ್ಬೇಕು ಸರ್. ಆ ಕೌಂಟ್ರಿಗೆ ಹೋದ್ರೆ ಇಲ್ಲಿಗೆ ಹೋಗಿ ಅಂತಾರೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತಾರೆ. 9 ಗಂಟೆ ತನಕ ನಿಂತ್ರು ಇಲ್ಲಿ 12 ಗಂಟೆ ತನಕ ನಿಲ್ಬೇಕು ಸರ್. ನಿಂತ್ಕೊಂಡೇ ಇರ್ಬೇಕು. ಇಲ್ಲಿ ಕೌಂಟರ್ ಬೇಗ ಆಗಲ್ಲ ಚೀಟಿ ಇದೆಲ್ಲ ಕೊಡೋಕೆ. ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಸಿಗುತ್ತೆ, ಸ್ವಲ್ಪ ಸಿಗುತ್ತೆ ಬೇಕಾದ್ರೆ ಸ್ವಲ್ಪ ಹೊರಗಡೆ ಬರ್ಕೊಡ್ತಾರೆ. ಚೆನ್ನಾಗಿದೆ. ಇಲ್ಲೇ ಮಾಡಿಸ್ತೀವಿ ಮೇಡಮ್. ಮಾಡ್ತೀವಿ. ಇಲ್ಲ ಏನು ಕೊಟ್ಟಿಲ್ಲ. ನಾವು ಅಮೌಂಟ್ ಏನು ಕೊಟ್ಟಿಲ್ಲ, ಆದ್ರೆ ಕೌಂಟ್ರಲ್ಲಿ ನಿಲ್ಲೋದು ತೊಂದರೆ. ಪವನ್